ರೀಸೆಂಟ್ಲಿ ನಮ್ಮ ಡೊಮೆಸ್ಟಿಕ್ ಎಲ್ ಪಿ ಜಿ ಗ್ಯಾಸ್ದು ಏನು ಕೊರತೆ ಇದೆ ಅಂತ ಕಂಡು ಬರ್ತಾ ಇದೆ. ಅದು ನಾನು ಮಂಡ್ಯ ಜಿಲ್ಲೆಗೆ ಏನು ವಿವರ ಕೊಡಬೇಕು ಅಂದರೆ, ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ ಎಲ್ ಪಿ ಜಿ ಗ್ಯಾಸಸಲ್ಲಿ ಇಲ್ಲ. ಇದು ಮಾಹಿತಿ ನಮಗೆ ಬಂದಿರೋದು ಎಲ್ಲ ಸೇಲ್ಸ್ ಆಫೀಸರ್ಸ್ ಅಂದರೆ HPC, BPC ಮತ್ತು IOC ಸೇಲ್ಸ್ ಆಫೀಸರ್ಸಿಂದ ಈ ಮಾಹಿತಿ ನಮಗೆ ಸಿಕ್ಕಿದೆ. LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಹೇಗೆ ಮುಂಚೆ ಹೇಗೆ ಬುಕ್ ಮಾಡ್ತಿದ್ದೆ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು ಎರಡನೇದು ಕಮರ್ಷಿಯಲ್ ಸಿಲಿಂಡರ್ಸ್ ಬಗ್ಗೆ ಏನಿದೆ, ಗೌರ್ಮೆಂಟ್ ಆಫ್ ಇಂಡಿಯಾನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಏನು ಅಂದರೆ ಕಮರ್ಷಿಯಲ್ ಸಿಲಿಂಡರ್ಸ್ ಈಗೇನು ಅವೈಲೇಬಲ್ ಇದೆ ಅದು ಹೋಟೆಲ್ಸ್ ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆ ಅದಕ್ಕೆ ಕೊಡಬಾರ್ದು. ಬಟ್ ಏನು ಎಸೆನ್ಷಿಯಲ್ ಎಲ್ಲ ಸರ್ವಿಸಸ್ ಇದೆ, ಲೈಕ್ ಫಾರ್ ಎಕ್ಸಾಂಪಲ್ ಇದು ಹಾಸ್ಪಿಟಲ್ಸ್, ಹಾಸ್ಟೆಲ್ಸು ಮತ್ತು ಸ್ಕೂಲ್ಸು, ಅಲ್ಲೇನಾದರೂ ಕಮರ್ಷಿಯಲ್ ಕನೆಕ್ಷನ್ಸ್ ಇದ್ದರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಸ್ ಪ್ರೊವೈಡ್ ಮಾಡಬೇಕು ಅಂತ ಗೌರ್ಮೆಂಟು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಸೊ ಓವರಾಲ್ ಏನು ಹೇಳಬೇಕು ಅಂದರೆ, ಈಗೇನು ಅಲ್ಲಿ ಗಲ್ಫಿಂದ ಸಪ್ಲೈ ಕಡಿಮೆ ಆಗಿ ನಮಗೇನು ತೊಂದರೆ ಆಗ್ತಿದೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಏನು ಆಗ್ತಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, ಎಲ್ಲೂ ಕೊರತೆ ಇಲ್ಲ. ಕಮರ್ಷಿಯಲ್ ವಿಚಾರದಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ವಾ ಅಥವಾ ಸ್ಟಾಪ್ ಮಾಡಿದರೆ ಹೇಗೆ ಅಂತ? ಕಮರ್ಷಿಯಲಲ್ಲಿ ಈಗ ಆಲ್ರೆಡಿ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಬಂದಿದೆ. ಹೋಟೆಲ್ಸು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಿಗೆ ಸಪ್ಲೈ ಮಾಡಬೇಡಿ, ಯಾಕೆ ಅಂದರೆ ಅದನ್ನು ನಾವು ಎಸೆನ್ಷಿಯಲ್ ಸರ್ವಿಸಸ್ಸಿಗೆ ಉಳಿಸ್ಕೋಬೇಕು ಅಂತ ಬಂದಿರೋದ್ರಿಂದ ಸಪ್ಲೈ ನಾವು ಮಾಡಲಿಕ್ಕಿಲ್ಲ. ಸೊ ಅದು ಕ್ಲಿಯರ್ ಕಟ್ ಗೈಡ್ಲೈನ್ಸ್. ಸ್ಟಾಪ್ ಮಾಡಿ ಈಗ ಆರ್ಡ್ರ್ ಬಂದಾಗ ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೀವಿ, ಅವ್ರು ಮಾಡಬೇಕು. ನಮ್ಮ ಪರಿಸ್ಥಿತಿ ಏನು ಸರ್ ನೆಕ್ಸ್ಟ್? ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಜಿಲ್ಲೆವಾರು ನಾನು ಈಗಲೇ ಹೇಳಲಿಕ್ಕಾಗಲ್ಲ. ಅವ್ರಿಗೇನಾದ್ರು ಆಲ್ಟರ್ನೇಟಿವ್ ಮುಂದೆ ಗೌರ್ಮೆಂಟ್ ಏನಾದ್ರು ಡೈರೆಕ್ಷನ್ಸ್ ಕೊಡ್ಬೋದು. ಬಟ್ ಕರೆಂಟ್ಲಿ ಏನೂ ಇಲ್ಲ. ಈ ಬೇಸಿಗೆ ಸಂದರ್ಭದಲ್ಲಿ ಸರ್ ಮದುವೆ ಫಂಕ್ಷನ್ಗಳು ಇರ್ತದೆ, ಜೊತೆಗೆ ಹಬ್ಬ ಹರಿದಿನಗಳು ಜಾಸ್ತಿ ಇರ್ತದೆ ಹಳ್ಳಿಗಳಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಅಭಾವ ಆಗುತ್ತಾ ಅಂತ? ಅಂದರೆ ಅಭಾವ ಆಗ್ಬೋದು, ಆಗದೇನೋ ಇರ್ಬೋದು. ಬಟ್ ಇದಕ್ಕೆಲ್ಲದಕ್ಕೂ ಪರಿಹಾರ ಇನ್ನು ಶೀಘ್ರದಲ್ಲೇ ಬರುತ್ತೆ, ಅದಕ್ಕೂ ಒಂದು ಡಿಸಿಷನ್ಸ್ ತೊಗೊತಾರೆ. ಬಟ್ ಕರೆಂಟ್ಲಿ ಎಸೆನ್ಷಿಯಲ್ ಸರ್ವಿಸಸಿಗೆ ಏನು ಬೇಕು ಅದಕ್ಕೆ ಸಪ್ಲೈ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸ್ಕೂಲ್ಸ್ಗೆ, ಹಾಸ್ಟೆಲ್ಸಿಗೆ ಏನಕ್ಕೂ ತೊಂದರೆ ಆಗಲ್ಲ. ಅವರಿಗೆಲ್ಲ ಕಮರ್ಷಿಯಲ್ ಕನೆಕ್ಷನ್ಸ್ ಇದ್ದರೆ, ಡೊಮೆಸ್ಟಿಕ್ ಕನೆಕ್ಷನ್ಸ್ ಇದ್ದರೆ ಅವರಿಗೆ ಸಪ್ಲೈ ಆಗುತ್ತೆ. ಸೊ ಕಮರ್ಷಿಯಲ್ಗಂತೂ ಈಗ ಸ್ಟಾಪ್ ಮಾಡಿದ್ದೀರಾ? ಹೌದು. ಎಷ್ಟು ಕನೆಕ್ಷನ್ಸ್ ಇದೆ ಸರ್ ಜಿಲ್ಲೆಯಲ್ಲಿ ಆ ಥರ? ನಮ್ಮದು ಕಮರ್ಷಿಯಲ್ಸ್ ಡೊಮೆಸ್ಟಿಕ್ ಎಷ್ಟಿದೆ, ಕಮರ್ಷಿಯಲ್ಸ್ ಎಷ್ಟಿದೆ? ನಮ್ಮದು ಟೋಟಲ್ ಕನೆಕ್ಷನ್ಸು ಜಿಲ್ಲೆಯಲ್ಲಿ 5,44,605 ಇದೆ. ಇದರಲ್ಲಿ ನಾನಿದು ಬರೀ ಡೊಮೆಸ್ಟಿಕ್ ಹೇಳ್ತಾ ಇರೋದು. 5,44,605 ಇದು ನಾನು ಡೊಮೆಸ್ಟಿಕ್ ಕನೆಕ್ಷನ್ಸ್ ಹೇಳ್ತಾ ಇರೋದು. ಕಮರ್ಷಿಯಲ್ ಕನೆಕ್ಷನ್ಸ್ ಬಗ್ಗೆ ನಾನು ಮಾಹಿತಿ ತೊಗೊಂಡಿಲ್ಲ, ಯಾಕಂದರೆ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡಿಲ್ಲ. ಬಟ್ 5,44,605 ಕನೆಕ್ಷನ್ ಡೊಮೆಸ್ಟಿಕ್ ಕನೆಕ್ಷನ್ಸ್ ಇದೆ, ಅದಕ್ಕೆ ಏನು ಕೊರತೆ ಇಲ್ಲ. ಸೊ ಜನ ಏನಾದರೂ ಭಯಭೀತರಾಗಿ ಬುಕ್ಕಿಂಗ್ ಮಾಡೋದು, ಫ್ರೀ ಅಂದರೆ ಪ್ಯಾನಿಕ್ ಬುಕ್ಕಿಂಗ್ ಅಂತ ಏನೀಗ ನಡೀತಾ ಇದೆ ಅದು ಮಾಡೋದು ಬೇಡ, ಅದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು IOC ಆಗಲಿ, BPC ಆಗಲಿ ಮತ್ತು HPC ಆಗಲಿ, ಅವರೇ ಮೇಯ್ನಾಗಿ ಜಿಲ್ಲೆಯಲ್ಲಿ ಸಪ್ಲೈ ಮಾಡ್ತಾ ಇರೋದು. ಅವರು ಕ್ಲಿಯರಾಗಿ ಹೇಳಿದ್ದಾರೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ LPG ಡೊಮೆಸ್ಟಿಕ್ ಬಗ್ಗೆ. LPG ಕಮರ್ಷಿಯಲ್ ಬಗ್ಗೆ ಅವ್ರು ಕಮೆಂಟ್ ಮಾಡಿಲ್ಲ, ಯಾಕಂದರೆ ಅದಕ್ಕೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಿಗೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕೊರತೆ ಇದೆ, ಕೊರತೆ ಇಲ್ಲ, ಅದ್ರ ಬಗ್ಗೆ ಅವ್ರು ಏನೂ ಹೇಳಲಿಲ್ಲ. ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ಬಟ್ ಡೊಮೆಸ್ಟಿಕ್ದು ಕೊರತೆ ಅಂತೂ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಈಗಾಗಲೇ ಎಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದೀರಾ ಸರ್? ನೋಟಿಸ್ ಏನಾದರೂ ಕೊಟ್ಟಿದ್ದೀರಾ ಕಮರ್ಷಿಯಲ್ ಯೂಸ್? ನಮ್ಮ ಇಲ್ಲಿ ಜಿಲ್ಲೆಯಿಂದ ನಮ್ಮ DC ಅವ್ರ ಗಮನಕ್ಕೆ ತಂದಿದ್ದೀವಿ, ಅವರಿಂದನೂ ಈಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಬಟ್ ಯಾರು ಸಪ್ಲೈ ಮಾಡ್ತಾರೆ ಏಜೆನ್ಸೀಸಿಗೆ, ಅವ್ರಿಗೆ ಆಲ್ರೆಡಿ ಅವರು ಸಪ್ಲೈ ಸೇಲ್ಸ್ ಆಫೀಸರ್ಸ್ ಇದ್ದಾರಲ್ಲ, HPC, BPC, ಅವ್ರು ಆಲ್ರೆಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ನಮ್ಮಿಂದಕ್ಕಿಂತ ಮುಂಚೆನೇ ಅವ್ರಿಗೆ ಆಲ್ರೆಡಿ ಕೊಟ್ಟಾಗಿದೆ.
ಈಗ ನಮಗೆ ಅದನ್ನು ಏನು ಮಾನಿಟ್ರ್ ಮಾಡಬೇಕು. ಹಾಗಾಗಿ ಕಮಿಷನರ್ ಅವರು ನಮಗೆ ಎಲ್ಲ ಜಿಲ್ಲೆಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನು ಮಾನಿಟ್ರ್ ಮಾಡಿ ಅಂತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.